ಬಾಯಲ್ಲಿ ಸಕ್ಕರೆ ಇಟ್ಕೊಂಡು ಸುಳ್ಳು ಹೇಳಲಿಕ್ಕೆ ಕಲಿಸಿ ಕಲಿಸಿ. ಅದಕ್ಕೆ ಹೇಳಿದ್ದು ಇಂಗ್ಲಿಷಿನ ABCD ಯಲ್ಲಿ ಸಹ ನೀತಿ ಉಂಟು, ಜೀವನದ ABCD ಕಲಿಸಿ ಮಕ್ಕಳಿಗೆ. ಸೆಕೆಂಡ್ ಲೆಟರ್, ವಾಟ್ ಇಸ್ ದ ಸೆಕೆಂಡ್ ಲೆಟರ್? ಬಿ. ಬಿ ಮೀನ್ಸ್ ಬರ್ತ್, ಹುಟ್ಟಿಯಾಗಿದೆ ನಿನಗೆ. ಫೋರ್ತ್ ಲೆಟರ್ ಯಾವುದು? ಡಿ. ಡಿ ಮೀನ್ಸ್ ಡೆತ್, ಸಾಯ್ಲಿಕ್ಕೆ ಉಂಟು. ಮಧ್ಯದಲ್ಲಿ ಸಿ ಇಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಚೂಸ್ ಮಾಡು ನಿನ್ನ ಲೈಫ್ ಅನ್ನು, ಚಾಯ್ಸ್ ಮಾಡು ನಿನ್ನ ಲೈಫ್ ಅನ್ನು. ಚೂಸ್ ಅಂಡ್ ಚಾಯ್ಸ್ ಎರಡು ನಮಗೆ ಅವಕಾಶ ಕೊಟ್ಟಿದೆ. ಅದಕ್ಕಾಗಿ ಕನ್ನಡ ಸಾಹಿತ್ಯ ಅಂತ ಹೇಳಿದ್ರೆ ಬಂಧುಗಳೇ, ಅದು ಚಿಕ್ಕ ವಿಷಯ ಅಲ್ಲ. ಇವತ್ತು ಗೀತಾ ಸಾಹಿತ್ಯ ಸಂಭ್ರಮ ನನ್ನಲ್ಲಿ ಮಾಡ್ಲಿಕ್ಕೆ ಹೇಳಿದೆ. ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯ ಅಂತ ಹೇಳಿದ್ರೆ ಅದು ಚಿಕ್ಕ ವಿಷಯ ಅಲ್ಲ. ಅದಕ್ಕೆ ಜೀವನದ ABCD ಅನ್ನು ನಾವು ನಮ್ಮ ಮಕ್ಕಳಿಗೆ ಅದಾಗಬೇಕು, ಇದಾಗಬೇಕು, ಮಕ್ಕಳಿಂದ ಅಪೇಕ್ಷಿಸುವ ಮತ್ತು ಮಕ್ಕಳಿಗಾಗಿ ಬದುಕುವ ಒಂದು ಜೀವಿ ಅಂತ ಇದ್ರೆ ಅದು ಮನುಷ್ಯ ಮಾತ್ರ, ಬೇರೆ ಯಾವುದಿಲ್ಲ. ಅದಕ್ಕೆ ಮಕ್ಕಳಿಗೆ ಸಾಮಾನ್ಯ ಜ್ಞಾನ ಬೇಕಾಗಿದೆ. ಇವತ್ತಿನ ಮಕ್ಕಳು ಎಷ್ಟು ಹುಷಾರಿದ್ದಾರೆ ಅಂತ ಹೇಳಿದ್ರೆ, ನಾವು 18 ವರ್ಷ ಆಗದ ಲೈಸೆನ್ಸ್ ಕೊಡೋದಿಲ್ಲ, 18 ವರ್ಷ ಆಗದೆ ಓಟ್ ಹಾಕ್ಲಿಕ್ಕಿಲ್ಲ. 18 ವರ್ಷದವರೆಗೆ ಅಪ್ಪ ಅಮ್ಮ ಮೊಬೈಲ್ ಕೊಡುವಾಗ್ಲೂ ಆಲೋಚನೆ ಮಾಡಬೇಕು, ಬುಕ್ಕಿಗೆ ಫೇಸ್ ಮಾಡು, ಫೇಸ್ಬುಕ್ ಅಲ್ಲಿ ಇರಬೇಡ. ಅಪ್ಪ ಅಮ್ಮನ ಲೋಡ್ ಡೌನ್ ಮಾಡು, ಡೌನ್ಲೋಡ್ ತುಂಬಾ ಮಾಡಬೇಡ. ಸೆಟಪ್ ಆಗುವ ವಯಸ್ಸಿನಲ್ಲಿ ಅಪ್ಸೆಟ್ ಆಗಬೇಡ. ಈಗ ಆಗ ನೋಡಿ ನರಸಿಂಹ ಅವತಾರದ್ದು ಮಾಡಿದ್ರು. ಈ ಕಂಬದಲ್ಲಿದ್ದಾನ ಹರಿ ಇದ್ದಾನೆ, ಈ ಕಂಬದಲ್ಲಿದ್ದಾನ ಹರಿ ಇದ್ದಾನೆ, ಈ ಕಂಬದಲ್ಲಿದ್ದಾನ ಹರಿ ಇದ್ದಾನೆ. ಚಿಕ್ಕದಿರುವಾಗ ನಂಬದಿದ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರುವ ಇಬ್ಬಂದಿ ನೀನು. ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು, ಸಿಂಬಳದ ನೊಣ ನೀನು ಮಂಕುದಿಮ್ಮ.